ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಮಾತನಾಡಲಿರುವ ವಿಷಯ ಮೇಷರಾಶಿಯವರ ಜೀವನದಲ್ಲಿ ಜನವರಿ 8ರಿಂದ ಆರಂಭವಾಗಿ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಅಸಾಧಾರಣ ಬದಲಾವಣೆಗಳ ಬಗ್ಗೆ. ಈಗ ಆಲ್ರೆಡಿ ನಾವು ಜನವರಿನ ಕಳೆದಿದ್ದೀವಿ. ಜನವರಿಯಿಂದ ಯಾವ ರೀತಿ ಫಲಗಳು ಇದೆ ಈ ಮೇಷರಾಶಿಯವರಿಗೆ ಅನ್ನೋ ಸಂಪೂರ್ಣ ಭವಿಷ್ಯವನ್ನು ನಾವು ಇಂದು ತಿಳಿದುಕೊಳ್ಳೋಣ. ಇಂದು ಸಾಮಾನ್ಯ ಭವಿಷ್ಯವಲ್ಲ, ಇದು ಮೇಷರಾಶಿಯವರ ಜೀವನವನ್ನೇ ಹೊಸ ದಿಕ್ಕಿಗೆ ತಿರುಗಿಸುವ ಕಾಲ. ಶ್ರೀಮಂತರಾಗುವ ಮುನ್ನ ಪ್ರತಿ ಮೇಷರಾಶಿ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವ 6 ಶಕ್ತಿಯುತ ಲಕ್ಷಣಗಳು ಈಗ ನಿಮ್ಮ ಜೀವನದಲ್ಲಿ ಒಂದೊಂದಾಗಿ ಪ್ರಾರಂಭವಾಗುತ್ತಿವೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಈ ಒಂಟಿತನ ವಿಧಿಯ ಮೊದಲ ಸೂಚನೆ. ಪ್ರಿಯ ಮೇಷರಾಶಿಯವರಿಗೆ, ಇತ್ತೀಚೆಗೆ ನಿಮಗೆ ಒಂಟಿತನ ಹೆಚ್ಚಾಗಿ ಅನುಭವವಾಗುತ್ತಿದೆಯೇ? ಕುಟುಂಬದ ಜೊತೆ ಇದ್ದರೂ, ಸ್ನೇಹಿತರ ನಡುವೆ ಇದ್ದರೂ ಮನಸ್ಸಿನೊಳಗೆ ಒಂದು ಖಾಲಿತನ. ಇದು ದುಃಖವಲ್ಲ, ಇದು ವಿಧಿಯ ತಯಾರಿ. ಮೇಷರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಗುಣ ಹೊಂದಿರುತ್ತಾರೆ. ಆದರೆ ಒಬ್ಬ ನಾಯಕ ತಯಾರಾಗುವುದಕ್ಕೂ ಮೊದಲು ಕಾಲ ಅವನನ್ನು ಒಂಟಿಯಾಗಿ ನಿಲ್ಲಿಸುತ್ತದೆ. ಈ ಒಂಟಿತನ ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಹೊರತರುವುದಕ್ಕಾಗಿ. ಮೊದಲೇ ಶಕ್ತಿಯುತ ಲಕ್ಷಣ ಒಳಗಿನ ಅಗ್ನಿ. ಮೇಷರಾಶಿಯವರೊಳಗೆ ಒಂದು ಅಗ್ನಿ ಸದಾ ಹೊತ್ತಿರುತ್ತದೆ. ಹೊರಗೆ ನೀವು ಶಾಂತವಾಗಿ ಕಾಣಿಸಿದರೂ ಮನಸ್ಸಿನೊಳಗೆ ಏನಾದರೂ ಸಾಧಿಸಬೇಕು ಅನ್ನೋ ಬೆಂಕಿ ಉರಿಯುತ್ತಲೇ ಇರುತ್ತದೆ. ಈ ಅಗ್ನಿಯೇ ನಿಮ್ಮನ್ನು ಸಾಮಾನ್ಯ ಜೀವನದಿಂದ ಅಸಾಮಾನ್ಯ ಜೀವನದ ಕಡೆಗೆ ಕೊಂಡೊಯ್ಯುತ್ತದೆ. ಆದರೆ ಈ ಅಗ್ನಿ ಮೊದಲು ನಿಮ್ಮ ಜೀವನದಲ್ಲಿರುವ ಅನಗತ್ಯ ವ್ಯಕ್ತಿಗಳು, ಅನಗತ್ಯ ಸಂಬಂಧಗಳು, ಅನಗತ್ಯ ಭಯಗಳನ್ನು ಸುಟ್ಟು ಹಾಕುತ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ನಿಮ್ಮ ಜೀವನ ಖಾಲಿಯಾಗಿರುವಂತೆ ನಿಮಗೆ ಅನಿಸುತ್ತದೆ. ಆದರೆ ಅದು ಖಾಲಿತನವಲ್ಲ, ಅದು ಹೊಸದಾಗಿ ತುಂಬಿಕೊಳ್ಳುವ ಜಾಗ. 2ನೇ ಲಕ್ಷಣ, ಏಕಾಏಕಿ ಬರುವ ಬದಲಾವಣೆ. ಮೇಷರಾಶಿಯವರ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಬರುವುದಿಲ್ಲ, ಅವು ಏಕಾಏಕಿ ಬರುತ್ತವೆ. ಒಂದು ದಿನ ಎದ್ದು ನೋಡಿದರೆ ನೀವು ಹಿಂದಿನ ವ್ಯಕ್ತಿಯಂತೆ ಇರುವುದಿಲ್ಲ. ನಿಮ್ಮ ಆಲೋಚನೆ, ನಿಮ್ಮ ಮಾತು, ನಿಮ್ಮ ನಿರ್ಧಾರ ಎಲ್ಲವೂ ಗಟ್ಟಿಯಾಗಿರುತ್ತದೆ. ಈ ವರ್ಷ ನೀವು ಸಹಿಸಿಕೊಂಡು ಬದುಕೋದು ನಿಲ್ಲಿಸುತ್ತೀರಿ. ಇನ್ನು ಸಾಕು ಅನ್ನೋ ಕ್ಷಣ ನಿಮ್ಮ ಜೀವನದಲ್ಲಿ ಬರುತ್ತದೆ. ಅದೇ ಕ್ಷಣದಿಂದ ನಿಮ್ಮ ಏರಿಕೆ ಪ್ರಾರಂಭ. 3ನೇ ಲಕ್ಷಣ, ಮೌನ ಹೆಚ್ಚಾಗುವುದು. ಈ ವರ್ಷ ಮೇಷರಾಶಿಯವರು ಹೆಚ್ಚಾಗಿ ಮಾತನಾಡುವುದಿಲ್ಲ. ಜನಗಳ ಜೊತೆ ಸಮಯ ಕಳೆಯುವುದಕ್ಕಿಂತ ಒಂಟಿಯಾಗಿ ಯೋಚಿಸುವುದೇ ನಿಮಗೆ ಇಷ್ಟವಾಗುತ್ತದೆ. ಮೌನ ಅಂದರೆ ದುರ್ಬಲತೆ ಅಲ್ಲ, ಮೌನ ಅಂದರೆ ಶಕ್ತಿ ಸಂಗ್ರಹ. ನೀವು ಮೌನವಾಗಿರುವಾಗಲೇ ನಿಮ್ಮ ಜೀವನದ ಮುಂದಿನ ಹಂತದ ಪ್ಲಾನ್ ನಿಧಾನವಾಗಿ ರೂಪುಗೊಳ್ಳುತ್ತದೆ. ಸಂಬಂಧಗಳ ಕಡಿತ ಶಿಕ್ಷೆ ಅಲ್ಲ, ರಕ್ಷಣೆ. ಈ ವರ್ಷದ ಆರಂಭದಲ್ಲಿ ಕೆಲವು ಸಂಬಂಧಗಳು ಕಾರಣವೇ ಇಲ್ಲದೆ ನಿಮ್ಮಿಂದ ದೂರವಾಗುತ್ತವೆ. ಪ್ರೀತಿ ಆಗಬಹುದು, ಸ್ನೇಹ ಆಗಬಹುದು, ಅಥವಾ ಸಂಬಂಧಿಕರು ಆಗಬಹುದು. ಯಾವ ದೊಡ್ಡ ಜಗಳಗಳು ಇಲ್ಲದೆ ಈ ಸಂಬಂಧ ಮುಕ್ತಾಯವಾಗುತ್ತದೆ. ಇದರಿಂದ ನಿಮಗೆ ನೋವಾಗುತ್ತದೆ. ಆದರೆ ಸತ್ಯ ಏನೆಂದರೆ ನೀವು 2026ರಲ್ಲಿ ಒಂದು ಹೊಸ ಲೆವೆಲ್ಗೆ ಹೋಗ್ತಿದ್ದೀರಾ. ನಿಮ್ಮ ಲೆವೆಲ್ಗೆ ಸರಿಹೊಂದುವವರು ಸ್ವಾಭಾವಿಕವಾಗಿ ದೂರವಾಗ್ತಾರೆ. ಇದು ಶಿಕ್ಷೆ ಅಲ್ಲ, ಇದು ದೇವರ ರಕ್ಷಣೆ. 4ನೇ ಲಕ್ಷಣ, ಅಜಯ. ಧೈರ್ಯ. ಹಿಂದೆ ಅಸಾಧ್ಯ ಅನಿಸಿದ ವಿಷಯಗಳು ಈಗ ನಿಮಗೆ ಸುಲಭ ಅನಿಸುತ್ತದೆ. ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಹೆದರಿದ್ದೇನೆ ಎಂದು ನಿಮ್ಮಲ್ಲಿ ನೀವೇ ನಗುತ್ತೀರಿ. ಮೇಷರಾಶಿಯವರು ಸಹಜವಾಗಿಯೇ ಧೈರ್ಯಶಾಲಿಗಳು. ಆದರೆ ಈ ವರ್ಷ ನಿಮ್ಮ ಧೈರ್ಯ ಅನುಭವ ಮತ್ತು ನೋವಿನಿಂದ ಬಂದಿರುವುದರಿಂದ ಇದು ಶಾಶ್ವತ. ನೀವು ಈಗ ತಪ್ಪಿನ ವಿರುದ್ಧ ನಿಲ್ಲುತ್ತೀರಿ. ಭಯ ಹುಟ್ಟಿಸಿದ ವ್ಯಕ್ತಿಗಳ ಮುಂದೆ ನೇರವಾಗಿ ಮಾತನಾಡುತ್ತೀರಿ. ಇದೇ ನಾಯಕತ್ವ. 5ನೇ ಲಕ್ಷಣ, ಹಣದ ಬಗ್ಗೆ. ಹೊಸ ಮನಸ್ಥಿತಿ. ಇದುವರೆಗೂ ಹಣ ಅಂದರೆ ಬಿಲ್ಲು, ಬಾಡಿಗೆ ಖರ್ಚು. ಆದರೆ ಈ ವರ್ಷ ಹಣ ಅಂದರೆ ಸ್ವತಂತ್ರ, ಗೌರವ, ಭದ್ರತೆ ಎಂದು ನಿಮಗೆ ಅರ್ಥವಾಗುತ್ತದೆ. ಒಂದೇ ಆದಾಯ ಸಾಕಾಗಲ್ಲ ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತದೆ. ಹಣ ಬರಲು ಹೊಸ ದಾರಿಗಳು ಹುಡುಕುತ್ತೀರಿ. ಇನ್ವೆಸ್ಟ್ಮೆಂಟ್, ಹೊಸ ವ್ಯಾಪಾರ ಅಂದರೆ ಪ್ಯಾಸಿವ್ ಇನ್ಕಮ್ ಇದೆ. ಶ್ರೀಮಂತರ ಮನಸ್ಥಿತಿ. ಈ ವರ್ಷ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ 10 ವರ್ಷಗಳ ಜೀವನವನ್ನು ಡಿಸೈಡ್ ಮಾಡುತ್ತದೆ. 6ನೇ ಲಕ್ಷಣ, ದೇವರ ಸಂಪರ್ಕ. ಈ ವರ್ಷ ದೇವರ ಮೇಲೆ ನಂಬಿಕೆ ಸ್ವಾಭಾವಿಕವಾಗಿ ಹೆಚ್ಚುತ್ತದೆ. ಮನುಷ್ಯರಿಂದ ಮೋಸವಾದಾಗ ದೇವರು ನಾನಿದ್ದೇನೆ ಅಂತ ನಿಮಗೆ ಧೈರ್ಯ ಕೊಡುತ್ತಾರೆ. ಕನಸಿನಲ್ಲಿ ದೀಪ, ದೇವಸ್ಥಾನ, ಪೂಜೆ ಕಾಣಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ವೆಂಕಟೇಶ್ವರ ಸ್ವಾಮಿ ಕನಸಿನಲ್ಲಿ ಕಾಣಿಸಿದರೆ ನಿಮ್ಮ ಅದೃಷ್ಟ ಹೊಸ ಹಂತಕ್ಕೆ ಹೋಗುತ್ತದೆ. ಆಸ್ತಿ, ಗೌರವ ಮತ್ತು ಕುಟುಂಬ, ಸಂತೋಷ. ಈ ವರ್ಷ ಮನೆ, ವಾಹನ, ಭೂಮಿ ಯೋಗ ಕಾಣಿಸುತ್ತಿದೆ. ಕೆಲವರಿಗೆ ಹಳೆ ಆಸ್ತಿ, ಕೆಲವರಿಗೆ ಹೊಸ ಆಸ್ತಿ, ಕೆಲವರಿಗೆ ಕೋರ್ಟ್ ಕೇಸು
ನಿಮ್ಮ ಪರ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತಿದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಕುಟುಂಬದಲ್ಲಿ ಸಂತೋಷ ಶುರುವಾಗುತ್ತದೆ. ಆಧ್ಯಾತ್ಮಿಕತೆ ಮತ್ತು ಶಾಂತ ಜೀವನ ಈ ವರ್ಷ ಮೇಷ ರಾಶಿಯವರು ಅನಗತ್ಯ ಚರ್ಚೆಗಳಿಂದ ದೂರವಾಗುತ್ತೀರಿ. ಯೋಗ, ಧ್ಯಾನ, ದೇವಾಲಯ, ಪವಿತ್ರ ಸ್ಥಳಗಳು ಇವುಗಳ ಕಡೆ ಮನಸ್ಸು ಹೋಗುತ್ತದೆ. ಕಾಲ ನಿಮ್ಮನ್ನು ಒಳಗಡೆಯೂ ಹೊರಗಡೆಯೂ ಬಲಶಾಲಿಯಾಗಿ ರೂಪಿಸುತ್ತದೆ ಸ್ನೇಹಿತರೆ. ಅಂತಿಮ ಸಂದೇಶ: ಮೇಷರಾಶಿಯವರೇ, ಒಂಟಿತನ ಬಂದಾಗ ಹೆದರಬೇಡಿ, ಅದು ನಿಮ್ಮ ಶಕ್ತಿಯ ಗುರುತು. ನೋವು ಬಂದಾಗ ಕುಗ್ಗಬೇಡಿ, ಅದು ನಿಮ್ಮ ಹೇರಿಕೆಯ ಆರಂಭ. ಕಾಲ ನಿಮ್ಮನ್ನು ಸಾಮಾನ್ಯ ಜೀವನದಿಂದ ಅಸಾಮಾನ್ಯ ಜೀವನದ ಕಡೆಗೆ ಕರೆದೊಯ್ಯುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಳವಾದ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆ ಎಲ್ಲ ಧನ್ಯವಾದನ ತಿಳಿಸ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಮೇಷರಾಶಿಯವರು 2026ರಲ್ಲಿ ಯಾವ ರೀತಿ ಫಲ ಇದೆ ಮತ್ತು ಯಾವ ರೀತಿ ನೀವು ಗಟ್ಟಿ ಮನಸ್ಸನ್ನು ಇಟ್ಕೋಬೇಕು, ಯಾವ ರೀತಿ ನಿಮ್ಮ ನಾಯಕತ್ವದ ಗುಣ ಹೊರಗೆ ಬರುತ್ತದೆ, ಯಾರು ಒಳ್ಳೆಯವರು ಲೈಫಲ್ಲಿ, ಯಾರನ್ನು ನಂಬಬೇಕು, ಯಾರು ಕೆಟ್ಟವರು ಅನ್ನೋ ಪ್ರತಿಯೊಂದು ವಿಷಯನೂ ನಮಗೆ ತಿಳಿತಾ ಬರುತ್ತೆ. ಯಾಕಂದರೆ ನಮಗೆ ಒಂಟಿತನ ಅನ್ನೋದು ಅದು ಶಾಶ್ವತವಲ್ಲ, ಕೇವಲ ಆ ಕ್ಷಣಿಕ ಅಷ್ಟೇ. ಅದು ದೇವರು ನಮಗೆ ಮನುಷ್ಯರು ನಂಬಿದ ಮನುಷ್ಯರು ಕೈ ಬಿಡ್ಬೋದು ಸ್ನೇಹಿತರೆ, ಆದರೆ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಒಳ್ಳೆ ದಾರಿಯತ್ತ ನಮ್ಮನ್ನು ಸಾಗಿಸ್ತಾನೇ ಇರ್ತಾರೆ. ಧೈರ್ಯವಾಗಿ ನಿಂತು ನಾವು ಸಾಧನೆ ಕಡೆ ಗಮನ ಕೊಡಬೇಕು. ಹಾಗಾಗಿ ಮೇಷರಾಶಿಯವರು ಧೈರ್ಯ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.